ಇದಕ್ಕೆ ರಬ್ಬರ್ ಬಿಡ್ಡಿಂಗ್ ಅಂತಾರೆ ಸ್ವಲ್ಪ ಮಂದಿ. ಆ್ಯಂಡ್ ಇಲ್ಲಾರ ಸ್ವಲ್ಪ ಮಂದಿ ಏನಂತಾರೆ ಗುರ್ತೀರಿ, ವಿಂಡೋ ರನ್ ಅಂತಾರೆ. ಏನೋ ಟೆಕ್ನಿಕಲ್ ವೇದ ಹೇಳ್ಬೇಕಂತಂದ್ರೆ ವಿಂಡೋ ರನ್ ಅಂತಾರೆ ಅದಕ್ಕೆ. ಇಲ್ಲೇ ನೋಡಿರಿ, ಇದದು ವಿಂಡೋ ರನ್. ಆ್ಯಂಡ್ ಫೈನಲಿ ತೊಗೊಂಬಂದೈತಿ ವಿಂಡೋ ರನ್ನ. ಇಲ್ಲಿ ಕವರ್ ಯಾವ ಪರಿ ತೊಗೊಂಡೈತೆ ಅಂದ್ರೆ ಒಂದು 6-7 ಮಂದಿ ಮೊಬೈಲ್ ಕವರ್ ಅದ. ಇನ್ನೂ ಸುಟ್ಟಿದ್ದು ಕಾಣ್ತಿರ್ಬೋದು ನಿಮಗೆ. ಅಂಗಡಿಗಳು ಒಳಗೇನಾಗಿದ್ದು ಗೊತ್ತಿಲ್ಲ, ಬಟ್ ಹೊರಗಿಂದ ಮಾತ್ರ ಸುಟ್ಟೈತಿ ಪೂರ. ನಮ್ಮ ಆರು ಬಂದೈತಾನೆ ಇಲ್ಲೇ. ನಾಳೆ ಎಲ್ಲ ಹೊಂಟೈತ್ರಿ ಅಂತಂದ್ರೆ 3 ಹನುಮಪ್ಪ ಅದಾವ ರೀ ಸಾಮ್ಲಿ. ಇದೇನಿಲ್ಲ ಈಗ ಹಂಗಿಲ್ಲ. 50,000 ರೂಪಾಯಿ ಕೂಡ ಶೇರ್ವಾನಿ ತೊಗೊಂತೇನೆ ಈಗ ನಾನು ಮದುವೆ ಮಾಡಂತ ಹೇಳಿ ನಾನು ಬರೇ ಸುಳ್ಳು ಮಾತಾಡ್ತೈತ್ರಿ. ದಡ್ಕಲಿ ಹಾಕಿದ್ರಿ ಇನ್ ಕೇಸ್ ಏನ್ರಿ ನೀವು ನೀರಿನ ಸ್ಪೀಡ್ ಹೋಗ್ಬಿಟ್ರಿ ಅಂದ್ರೆ ಕಂಟ್ರೋಲ್ ಆಗಂಗೆ ಸೀಲ ಪಲ್ಟಿ ನೋಡ್ತೈತಿ. ಫ್ಯಾಮಿಲಿ ಜೊತೆ ಇರ್ತೀರಿ, ಪ್ಲೀಸ್ ಬಿ ಸೇಫ್. ಯಾಕಂತಂದ್ರೆ ನೀವು ನೋಡತ್ತೀರಿ ಎಷ್ಟೆಲ್ಲ ಕೆಟ್ಟ ಸುದ್ದಿ ಕೇಳಾಕತ್ತೇವೆ ನಾವು. ಶಿವಮೊಗ್ಗ ಹೋಗ್ಬೇಕಾಗೈತೆ ಅಂತ ಫಸ್ಟ್ ಅಲ್ಲಿ ಹೋಗ್ಬೇಕಂತ. ಅಲ್ಲಿ ಹೋದ್ಮ್ಯಾಗ ನೆಕ್ಸ್ಟ್ ವಾಪಸ್ ಬ್ಯಾಡಗಿ ಬರ್ಬೇಕಂತ, ಮತ್ತು ವಾಪಸ್ ಶಿಕಾರಿಪುರಕ್ಕೆ ಹೋಗ್ಬೇಕಂತ. ಸೂರ್ಯ ಮುಳುಗುಕಿನ್ನ ಪೈಲ 3 ದೇವ್ರ ದರ್ಶನ ಆಗಿರ್ಬೇಕಂತ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲಿಂದ ಎಪಿಸೋಡ್ ಸೀನಿಯರ್ ಫಾಮಿಲಿ ಅಂತಂದ್ರೆ ಟೈಮ್ ಆಗೈತ್ರಿ ಮುಂಜಾನೆ 8:40. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿ ಅಂತ ಮಂದಾರವ್ರ ಮನೆಗೆ. ಬಡಗ್ ನಾವು ಹೋಗಿ ಏನು ಮಾಡಕ್ರಿಪ್ಪ ಅಂತಂದ್ರೆ ಅದೇ ನಮ್ಮ ಶಿರೋನದ್ದು ಏನಾಗೈತ್ರಿಪ್ಪ ಅಂತ ಇಲ್ಲಿ ನೋಡ್ರಿ. ಇದಕ್ಕೆ ರಬ್ಬರ್ ಬಿಡ್ಡಿಂಗ್ ಅಂತಾರೆ ಸ್ವಲ್ಪ ಮಂದಿ. ಆ್ಯಂಡ್ ಇಲ್ಲಾರ ಸ್ವಲ್ಪ ಮಂದಿ ಏನಂತಾರೆ ಗುರ್ತೀರಿ, ವಿಂಡೋ ರನ್ ಅಂತಾರೆ. ಏನೋ ಟೆಕ್ನಿಕಲ್ ವೇದ ಹೇಳ್ಬೇಕಂತಂದ್ರೆ ವಿಂಡೋ ರನ್ ಅಂತಾರೆ ಅದಕ್ಕೆ. ಆ್ಯಂಡ್ ನಮ್ಮ ಶಿರೋನದ್ದು ವಿಂಡೋ ರನ್ ಹಾಳಾಗೈತ್ರಿ. ಅದರ ಸಂಬಂಧ ನಮ್ದು ಆಲ್ಮೋಸ್ಟ್ ಭಾಳ ಸಲ ಖರ್ಚು ವಿಂಡೋ ಸಂಬಂಧ ಹಾಕಿ ಸಾಕಾಗೈತಿ. ಓ ಬೈ ಏನು ತಂಪರ್ ಆಗತ್ತದಪ್ಪ AC. ಈಗೆಲ್ಲ ಸೀನಿಯರ್ ಐತ್ರಿ ಫ್ಯಾಮ್ಲಿ. ಅದರ ಸಂಬಂಧ ಬಡಗ್ ನಾವು ಹೋಗಿ ಆ ವಿಂಡೋ ರನ್ ಇಲ್ಲೆಲ್ಲೂ ಸಿಗಲ್ತಾಗಿತ್ತು. ಶೋರೂಮ್ದಾಗ ಕೇಳಿದ್ರೆ ಶೋರೂಮ್ದಾಗ ಏನು ಅವೈಲೇಬಲ್ ಇಲ್ಲ ಅಂತ ಹೇಳ್ತಾರೆ ಅವ್ರಂತೂ. ಏನು ಮಾಡ್ತೀರಿ, ಅಲ್ಲಿ ಟ್ರೈ ಮಾಡಿದ್ವಿ ಎಲ್ಲ ಕಡೆ, ಬಟ್ ಎಲ್ಲೂ ಸಜ್ಜಾಗಲಿಲ್ಲ. ಅವ್ಗೆ ಹೇಗಿದ್ರು ಬೆಳಗಾವಿನಾಗ ಸಿಕ್ಕೈತಲ್ಲ, ಫೋರ್ಟ್ ರೋಡ್ದಾಗ ಸಿಕ್ಕೈತಿ ಅಂತಂದು ಹೇಳಿ ಕಳಿಸಿದ್ದೆ. ಅವ ಅಲ್ಲೇ ಇದ್ದ. ಅದ್ರ ಸಂಬಂಧ ಕೇಳಿ ಒಂದು ಅಂಗಡಿಯಾಗಿತ್ತು. 2-3 ಸಲ ಹೋಗ್ಯಾನಲ್ಲಿ. ಆ ಟೈಮ್ನಾಗ ಅಂಗಡಿ ಬಂದಿತ್ತು, 3 ಗಂಟೆಗೆ ಸಿಗ್ತದೆ ಅಂದ್ಕೊಂಡು ನೀನೇ ತೊಗೊಂಬಂದ. ನಾವು 4 ತೊಗೊಂಬಂದಾನ. ಆ್ಯಂಡ್ 4 ಪೂರ ಕೆಳಗೆ ಮಟ್ಟ ಬರ್ತೈತಲ್ರಿ ಅದು ವಿಂಡೋ ರನ್. 4 ವಿಂಡೋ ರನ್ ಹಿಡಿದು ಎಷ್ಟು ರೂಪಾಯಿ ಆದ್ರಿಪ್ಪ ಅಂತ 1,800 ರೂಪಾಯಿ ಆಯ್ತು. ಆ್ಯಂಡ್ ದಿಸ್ ಈಸ್ ಲಾಸ್ಟ್ ಕಾಸ್ಟ್ ಕಟ್ಟಿಂಗ್ ನಮ್ಮದು. ಲಾಸ್ಟ್ ಅಂದ್ರೆ ಲಾಸ್ಟ್ ಖರ್ಚು ಮಾಡಿದ್ದಿದೆ. ಇದ್ರ ಮ್ಯಾಗ ಮಾಡಂಗಿಲ್ಲ, ಇದ್ರ ಮ್ಯಾಗ ಏನೇನು ಖರ್ಚು ಮಾಡಂಗಿಲ್ಲ ಇದಕ್ಕಂತ ನಾನು ತಲೆ ಒಳಗೆ ಐತಿ. ಬಟ್ ಅದು ಆಗಿಬಿಡ್ತದೆ. ಬರೀ ನೀವು ಗಣಪತಿ ಅವ್ರ ದರ್ಶನ ತಗೋರಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಗಣಪತಿ. ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ವಿದ್ಯೆ ಬುದ್ಧಿ ಆರೋಗ್ಯ ಎಲ್ಲ ಕೊಡಲಿ. ಬರೀ ಫ್ಯಾಮಿಲಿ ಸ್ಟೇಟಿವ್ನಾಗಿರಿ. ಸೀದಾ ಹೋಗೋನವ್ರು ಮನ್ಯಾಗ ಇಸ್ಕೊಳ್ಳೋಣ. ನಾವು ವಾಪಸ್ ಒಂದು ಬೇರೆ ಕೆಲಸಗಳದಾವ. ವೆರಿ ಟೈಟ್ ಶೆಡ್ಯೂಲ್ ಫ್ಯಾಮಿಲಿ, ಟೈಟ್ ಶೆಡ್ಯೂಲ್. ಹೆಕ್ಟಿಕ್ ಡೇ ನಂದು ಭಾಳ ಹೆಕ್ಟಿಕ್ ಡೇ. ಅದಷ್ಟೇ ನಿಮ್ಮ ಸೆಲ್ಫಿಗೆ ಓವರ್ ಥಿಂಕ್ ಭಾಳ ಮಂದಿ ಮಾಡ್ತೀರಂತ ಗುರ್ತೈತೆ ನನಗೆ. ನೀವೊಂದು ಐ ಆಮ್ ದ ವರ್ಸ್ಟ್ ಓವರ್ ಥಿಂಕರ್ ಅನಿಸುತ್ತೆ. ಮುಂದಿನ ಅಸಂಪ್ಷನ್ ಮಾಡಿ ನನ್ನ ಕ್ವಶನಿಗೆ ನಾನೇ ಕ್ವಶನ್ ಕೊಡ್ತೇನೆ, ನಾನು ಆನ್ಸರ್ ಮಾಡ್ತೇನೆ. ಆ ಪರಿ ಓವರ್ ಥಿಂಕ್ ಮಾಡ್ತೇನೆ. ನನ್ನಷ್ಟು ಓವರ್ ಥಿಂಕ್ ಮಾಡೋ ಯಾವ ಇಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಎಲ್ಲರಿಗೂ ಅದ ಅನಿಸುತ್ತೆ, ಅವ್ರವ್ರು ಓವರ್ ಥಿಂಕ್ ಮಾಡೋರಿಗೆ. ಅದನ್ನು ಭಾಳ ಮುಂದದಿಲ್ಲರಿ ಭಾಳ ಎಲ್ಲಕ್ಕಿಂತ ಅದ್ರ ಸಂಬಂಧ ಹೇಳತ್ತೀನಿ. ಏನಿಲ್ಲರಿ, ಆದಷ್ಟು ನಿಮ್ಮ ಸೆಲ್ಫಿಗೆ ವಿಸಿಟಾಗಿ ಟ್ರೈ ಮಾಡಿರಿ. ನೀವು ದೋಸ್ತರು ಮಾಡ್ಕೊರಿ, ಹೊಸ ದೋಸ್ತರು ಮಾಡ್ಕೊರಿ. ಮೈಂಡ್ ಡೈವರ್ಟ್ ಆಗ್ಬಿಡ್ತೈತಿ. ಅದ್ರ ಸಂಬಂಧ ಏನಾಗ್ಬಿಡ್ತೈತಿ ರೀ, ನೀವು ಓವರ್ ಥಿಂಕ್ ಮಾಡೋದು ಆದಷ್ಟು 2 ಮಂದಿ ಇಲ್ಲ 3 ಮಂದಿ ನಡುವೆ ಇರೋಕೆ ಟ್ರೈ ಮಾಡಿರಿ. ನೀವು ಒಬ್ಬರೇ ಇರಾಕತ್ರಿ ಏನಾಗ್ಬಿಡ್ತೈತಿ ರೀ, ಥಾಟ್ಸ್ ಬರಾಕತ್ಬಿಡ್ತಾವೆ. ಥಾಟ್ಸ್ಲಿಂದ ನಿಮ್ಮ ಇಡೀ ದಿನಾನು ಹಾಳಲ್ಲ, ಇಡೀ ವರ್ಷನೂ ಹಾಳಾಗ್ಬಿಡ್ತೈತಿ. ಅದಕ್ಕೆ ಹೇಳಕತ್ತೇನೆ, ಆದಷ್ಟು ನಿಮ್ಮ ಸೆಲ್ಫಿಗೆ ಬಿಸಿ ಇಟ್ಕೊರಿ. ಹೋರಿ ಮಂದಾರವ್ರ ಮನೆಗೆ ಬಂದೆ. ಆ್ಯಂಡ್ ಬಡಕ್ನ ಏನ್ರಿಪ್ಪ ಅಂತ ತೊಗೊಂಡು ಹೋಗೋಣ ಅಂತದ ವಿಂಡೋರನ್ನು. 5 minutes later. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಅದಂದೆಲ್ಲ ಇಲ್ಲೇ ನೋಡ್ರಿ, ಇದದು ವಿಂಡೋ ರನ್. ಆ್ಯಂಡ್ ಫೈನಲಿ ತೊಗೊಂಬಂದೈತಿ ವಿಂಡೋ ರನ್ನ. ಆ್ಯಂಡ್ ಈಗ ನಾವೇ ರೆಡಿಂಗ್ ತೋರಿಸಲ್ರಿಪ್ಪ ಅಂತಂದ್ರೆ ವಾಪಸ್ ಸೀದಾ ಮನೆಗೆ ಹೋಗೋಣ. ರೆಡಿ ಅದು ಆಗೋಣ, ಹುಬ್ಳಿಗೆ ಹೋಗೋಣ. ಇದನ್ನು ರೆಡಿನೂ ಮಾಡಿಸ್ಬೇಕು. ಅದ್ರ ಜೊತೆ ಬೇರೆ ಕೆಲಸಗಳದ. ನಾನು ಅವೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ನಿದ್ದಿಗಣ್ಣ ಕಾಣತ್ತೇನೆ ಅನ್ಸಾತೈತೆ ನಾನು ನಿಮಗೆ ಭಾಳ. ಯಾಕಂದ್ರೆ ನಂಗೆ ನಿದ್ದಿಗಣ್ಣಾಗ ಅದೇನ ಇನ್ನು ಜಳಕ ಸಮೇತ ಮಾಡೇನ ನನಗೆ ಅನ್ಸೋಲ್ತು. ನಾನು ಜಳಕ ಮಾಡೇನ ಅಂತಂದು ಆ ಪರಿ ನಿದ್ದೆ ಬರತೈತೆ ನನಗೆ. ಆಲಸ್ ಫೀಲ್ ಆಗತೈತೆ. ಯಾಕಂದ್ರೆ ಮಕ್ಕಳದ ಲೇಟ್ ಹೇಳೋದು ಜಲ್ದಿ. ಎಲ್ಲರೂ ಹೆಂಗೆ ಮಕ್ಕಳದು ಲೇಟ್ ಹೇಳೋದು ಲೇಟ್ ಆಕೈತಿ. ನಂದು ಹೆಂಗೆ ಆಗತೈತಿ, ಮಕ್ಕಳದು ಲೇಟ್ ಹೇಳೋದು ಜಲ್ದಿ. ನಿನ್ನೆ ಅಂತೂ ಇಲ್ಲಿ ಎದಿ ಅದು ತ್ರಾಸ ಆಗತ್ಬಿಟ್ಟೈತ್ರಿಪ್ಪ ನನಗೆ. ಊಟಕ್ಕೆ ಹೋಗೈತಿ ಹೊರಗೆ ಹೇಳಿದ್ಮೇಲೆ ನಿಮ್ಗೆ ಬ್ಲಾಗ್ದಾಗ ಊಟಕ್ಕೆ ಹೋದಾಗಿಲ್ಲ ಸ್ವಲ್ಪ ಎದಿ ಕಡೆ ನೋವಾಗತ್ಬಿಟ್ಟೆ. ನನ್ನ ತಲೆ 100 ಥಾಟ್ಸ್ ಹೊಡಕತ್ಬಿಟ್ಟು ಟಕ್ ಆಮ್ಯಾಗ ಅನ್ನಿಸ್ತಿ ಸಿಕ್ಕಿ ಬೇಕಾದಾದರೂ ಅದಾರ ಮುಂದೆ ಅಂತಂದೆ. ಬರೀ ಸೀದಾ ಮನೆಗೆ ಹೋಗೋಣ. ಅದ್ರ ಜೊತೆ ಮೊಬೈಲ್ ಕವರ್ದು ತೊಗೊಂಬರ್ದೈತಿ. ಅದ್ರ ಜೊತೆ ಏನ್ರಿ ಅಂತಂದ್ರೆ ಈಗೇನು ಮಾಡ್ತಿದ್ದಾರೆ, ನಾಷ್ಟ ಮಾಡತ್ತೀನಿ. ಆ್ಯಂಡ್ ರೈಟ್ ನಾವು ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ ಎಕ್ಸಾಕ್ಟ್ 11:28 ಆಗೈತಿ. ಬಡಕ್ಕೆ ನಾನು ನಾಷ್ಟ ಮಾಡಿ ಒಂದು ಇಡ್ಲಿ ಮಾಡ್ಯಾರ. ಯಾಕೆ ಮಿಕ್ಸರ್ ಬಂದೈತಿ ನಿಮ್ಗೆ ಗೊತ್ತಿದೆ, ಬ್ಲೆಂಡರ್ ಇದ್ದೆ. ಬಡಕ್ಕೆ ನಾನು ಇಡ್ಲಿ ತಿನ್ನೋನು 1-2 ಇಡ್ಲಿ ತಿನ್ನು ಸೀದಾ ಹೋಗೋಣ. ಇನ್ ಕೇಸ್ ನಿಮ್ಮ ಮಿರರ್ ಈ ಡೈರೆಕ್ಷನ್ನಾಗ ಹಿಂಗೆ ತಿರ್ಗಾತೈತಿ ಅಂದ್ರೆ ಇಲ್ಲಿ ಟೈಟ್ ಮಾಡೋದಿರ್ತೈತಿ ರೀ. ಇನ್ ಕೇಸ್ ಇದು ಹಿಂಗೆ ಹೊಳ್ಳಾಡಕತ್ತೈತಿ ಅಂತ ಇಲ್ಲಿ ಹಿಂಗೆ ತೆಗೆದ್ರಿ ಅಂತಂದ್ರೆ ಇಲ್ಲಿ ಕೆಳಗೆ 3 ನಟ್ ಇರ್ತಾವೆ ರೀ. ಆ 3 ನಟ್ ಟೈಟ್ ಮಾಡಿಬಿಟ್ರಿ ಅಂತಂದ್ರೆ ಗಟ್ಟು ಕುಂದಿರ್ತೈತಿ. ಈಗ ದಡಗ್ಲಿ ಆದರೂ ಏನಂಗಿಲ್ಲ. ಬಟ್ ಪ್ರಾಬ್ಲಮ್ ಏನು ಗೊತ್ತ್ರಿ, ಯಾರು ಹಿಂಗೆ ಜೋರು ಬಡಿಸಿರ ಅಂತ ತಿಳ್ಕೊರಿ ಲಟ್ಟ ಹಿಂಗೆ ಹೊಡೆದಂಗೆ ಮಾಡಿ ಪಕ್ಕ ಮುರಿತೈತೆ. ಯಾಕೆ ನಟ್ ಭಾಳ ಟೈಟ್ ಮಾಡೋಣ ಅದ್ರ ಸಂಬಂಧ.
ಬರ್ರಿ ಸೀದಾ ನಮ್ದು ಏನೇನು ಪರ್ಸನಲ್ ಕೆಲಸ ಅದಾವ ಎಲ್ಲ ಕೆಲಸ ಮುಗಿಸಿ ನಿಮಗೆ ಸಿಗ್ತಾನಂತೆ ಸ್ಟೇಟಿವ್ ಆಗಿರೋ ಫ್ಯಾಮಿಲಿ ಇನ್ಕೆ ಚಾನಲ್ಗೆ ಹೊಸಬ್ರು ಇದ್ರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಿಟ್ಟು ಮಾತ್ರ ಮರಿಬೇಡ್ರಿ ಆ್ಯಂಡ್ ಬರ್ರಿ ಎಸ್ಕೋ 1 hour later. ಇಲ್ಲಿ ನೋಡ್ರಿ ಮೊಬೈಲ್ ಕವರ್ ಯಾವ ಪರಿ ತೊಗೊಂಡೈತೆ ಅಂದ್ರೆ ಒಂದು 6-7 ಮಂದಿ ಮೊಬೈಲ್ ಕವರ್ ಅದ್ರಾಗ ನೋಡ್ರಿ ಲೆಟ್ಸ್ಕೋ ಕಮ್ಮಿ ಏನ್ರಿಪ್ಪ ಅಂತಂದು ಈಗೆಲ್ಲ ಬಂದೈತ್ರಿ ಅಂತ ಹರ್ಷ ಮಾರ್ಕೆಟ್ ಕಡೆ ಇಲ್ಲೈತಲ್ರಿ ಇದು ಪೂರ ಸುಟ್ಟಿತ್ತು ನೋಡ್ರಿ ಇದು ಇನ್ನೂ ಸುಟ್ಟಿದ್ದು ಕಾಣ್ತಿರ್ಬೋದು ನೀವು ಅಂಗಡಿಗಳು ಒಳಗೇನಾಗಿದ್ದು ಗೊತ್ತಿಲ್ಲ ಬಟ್ ಹೊರಗಿಂದ ಮಾತ್ರ ಸುಟ್ಟಿದ್ದು ಪೂರ ಹೆಂಗಂತೀನಿ ಫಾರ್ಮಲ್ಸ್ ಎಲ್ಲರೂ ದೋಸ್ತರು ಫಾರ್ಮಲ್ಸ್ ಒಳಗೆ ಊಟಕ್ಕೆ ಹೊಂಟೇವು ಅದಕ್ಕೆ ಬಂದಿದೆ ಅತ್ತ ನಮ್ಮ ತಮ್ಮಗಳದು ಇದಕ್ಕೊಂತಾರೆ ಎಲ್ರಿ ಫ್ಯಾಮಿಲಿ ಅಂತಂದ್ರೆ ಊರಿಗೆ ಅವ್ರು ಮತ್ತೆ ಮುಂದಿನ ವರ್ಷ ಬರ್ತಾರೆ ಅದ್ರ ಸಂಬಂಧ ಅವ್ರಿಗೆ ಮೊಬೈಲ್ ಕವರ್ ಬೇಕಿತ್ತು ಅದ್ರ ಜೊತೆ ನಾಳೆ 3 ಹೆಣ್ಮಕ್ಳು ನೋಡೋಕೆ ಹೊಂಟೇವೆ ನಾವು ಯಾಕಂದ್ರೆ ನಾಳೆ ಲಾಸ್ಟ್ ದಿನ ಆಯ್ತು ಅವ್ರ 3 ಹೆಣ್ಮಕ್ಳು ನೋಡ್ಬೇಕು ಮುಂಜಾನೆ 3 ಗಂಟೆ ಮನೆಗೆ ಬಿಡೋಣ ಮನೆಗೆ ಬಿಟ್ಟು ಸಂಜೆ 6 ಗಂಟೆ ಒಳಗೆ 3 ಹೆಣ್ಮಕ್ಳು ನೋಡಿ ಹೋಗ್ಬೇಕು ನಮ್ಮ ಶಿರಾನಲ್ಲಿ ಐತೆ ನೋಡಿರಿ ಶಿರಾನ್ ರೆಡಿ ಐತಿ ನಮ್ಮ ದೋಸ್ತಲ್ಲ ಅದ್ರಾಗಲ್ಲ ಫಾರ್ಮಲ್ಸ್ ಏನೋ ಕಂದಲೆ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡೋ 2 hours later. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಅದೇರಿಪ್ಪ ಅಂತ ವಾಪಸ್ ಅಜ್ಜಿ ಮನೆಗೆ ಬಂದೀನಿ ಕಡೆ ಆ್ಯಂಡ್ ಟೈಮ್ ನೋಡ್ರಿ 4:34 ಆಗೈತಿ ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಅದು ಇದನ್ನೇನು ಹಾಕ್ಸೋದಿತ್ತಲ್ಲ ರಬ್ಬರ್ ಬಿಡಿಂಗ್ ಅದು ಕ್ಯಾನ್ಸಲ್ ಆಗ್ಬಿಟ್ಟೈತ್ರಿಪ್ಪ ಯಾಕಂತಂದ್ರೆ ಅವ್ರ ಕಡೆ ಆಗಲಿಲ್ಲ ಆ್ಯಂಡ್ ಇದು ಕಿಟಕಿ ಇಳಿಸ್ಬಿಟ್ಟೇನಿ ವಾಪಸ್ ಇರೋ ಹೊಲ್ದ ಏನು ಮಾಡಿದ್ರೆ ಇರೋ ಹೊಲ್ದ ಅವ್ರ ಕಡೆ ತೋರಿಸಿದೆ ಇಲ್ಲಿ ಒಳಗೆ ಇದನ್ನೇನೋ ಓಪನ್ ಮಾಡಿ ಒಂದು ಕಟ್ಟಿಗೆ ತೊಗೊಂಡು ಕಟ್ ಅಂತ ಹೊಡೆದ್ಬಿಟ್ರೆ ಅದು ಚಾಲು ಆಗ್ಬಿಟ್ಟು ಅದ್ರದ್ದು ಒಂದು ಸ್ಟೋರಿ ಐತ್ರಿ ಫ್ಯಾಮಿಲಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಹೆಂಗೆ ಇರ್ತದೆ ಒಂದು ಮನುಷ್ಯಾಗ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತಾರಲ್ಲ ಭಾಳ ಖರೆ ಐತೆ ಅದ್ರದ್ದೊಂದು ಸ್ಟೋರಿನೇ ಐತಿ ಹೇಳ್ತಾನೆ ನಿಮ್ಗೆ ವಾಪಸ್ ಅಜ್ಜಿ ಮನೆಯಿಂದ ವಾಪಸ್ ಹೋಗಿ ಮುಂದೆ ಅವ್ರದ್ದು ಎಲ್ಲರದು ಮೊಬೈಲ್ ಕವರ್ ತೊಗೊಂಬಂದಿನಿ ಆ್ಯಂಡ್ ಹೆಂಗೆ ಕುಂತಾವ ಅಂತ ನಿಮ್ಗೆ ಎಲ್ಲರೂ ತೋರಿಸ್ತೀನಿ ಆ್ಯಂಡ್ ಯಾರು ತೊಗೊಂಡಿದ್ದಾರೆ ಒಂದು ರೆಡ್ಮಿ ನೋಟ್ 9 Pro Max ಒಂದು ತೊಗೊಂಬಂದಿದ್ದೆ ಒಂದು ನಂದೊಂದು ಐಫೋನ್ ತೊಗೊಂಡ್ಬಂದಿದ್ದೆ ಅದ್ರ ಜೊತೆ ನಮ್ಮ ಕಾಕಂದ OnePlus Nord CE 4 ಒಂದು ತೊಗೊಂಬಂದಿದ್ದೆ ಆಮ್ಯಾಗ ನಮ್ಮ ಮಂಟಿದ ಒಪ್ಪೋದ ರೀನೋ 15 Pro ಮಿನಿ ಅಂತ ಅದೊಂದು ತೊಗೊಂಬಂದಿದ್ದೆ ಅಷ್ಟೇ ಆಮ್ಯಾಗ ಅಯ್ಯೋ ನಮ್ಮ ದೋಸ್ತನ ಬಂದು ಇದನ್ನು ತೊಗೊಂಬಂದಿದ್ದೆ ಕವರ್ ಎಲ್ಲ ಕವರ್ ಅದಾವೆ ಬರ್ರಿ ನೋಡೋಣ ಅಂತ ಸ್ಟೇಟಿವ್ನಾಗ ಓ ನಮ್ಮ ಆರು ಬಂದೈತಾನೆ ಇಲ್ಲೇ ತಮ್ಮ ಏನ್ರಿಪ್ಪ ಅಂತ ಚಾ ಬಿಸ್ಕೆಟ್ ಚೆನ್ನಾಗತ್ತೆ ನೋಡಿ ಮ್ಯಾಚ್ ನೋಡಕ್ಕೆ ಕುಂತೈತೆ ಪಬ್ಜಿಗೆ ಈ ಚಾ ಕುಡಿಯೋದೈತೆ ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ಅಜ್ಜಿ ಮನೆಯಿಂದ ಎಲ್ಲ ಹೊಂಟಿದ್ರಿಪ್ಪ ಅಂತ ವಾಪಸ್ ನಮ್ಮ ಮನೆಗೆ ಹೊಂಟೈತಿ ಆ್ಯಂಡ್ ಈಗ ಎಲ್ಲಕ್ಕಿಂತ ಫಸ್ಟಿಗೆ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತ ಚಿನ್ನಿ ಜನ ಜೆರಾಕ್ಸ್ ಹೊಡ್ಸೋದೈತಂತೆ ಅದರ ಸಂಬಂಧ ಬಡಕ್ಕೆ ನಾವು ಹೋಗಿ ಜೆರಾಕ್ಸ್ ಹೊಡಿಸ್ಕೊಂಡು ಕಲರ್ ಜೆರಾಕ್ಸ್ ಬೇಕಂತ ಸೀದಾ ಮನೆಗೆ ಹೋಗ್ಬೇಕು ಆ್ಯಂಡ್ ಅದ್ರ ಜೊತೆ ನಾ ಏನಂದ್ರಿಪ್ಪ ಅಂತಂದ್ರೆ ಇವ್ರದ್ದು ಆಸೆ ಇತ್ತು ಇಲ್ಲೇ ಉಳ್ಕೋಬೇಕಂತಂದೆ ಅದು ಗಾಡ್ಸ್ ಪ್ಲಾನ್ ಅಂತಾರಲ್ಲ ಅದು ಹೆಂಗಾರು ಮಾಡೋದು ಹೆಂಗಾರು ಉಳಿದಿತ್ತು ಉಳಿಯೋದು ಆಗತ್ತೆ ಅದು ಅದ್ರ ಜೊತೆ ಇವತ್ತು ರಾತ್ರಿ ನೋಡ್ಕೊಳತ್ತಾರ ಇವ್ರೆ ಆ್ಯಂಡ್ ಮಸ್ತ್ ಈಗ ಮನೆಗೆ ಹೋಗಿ BGM ಮಾಡಿ ನೋಡಿರ್ತಾನೆ ರಾತ್ರಿ ಎಲ್ಲ ಮಸ್ತ್ ಪಬ್ಜಿ ಆಡೋದು ಯಾಕಂದ್ರೆ ನಿದ್ದೆ ಆಗೈತೆ ನಾನು ಕಂಪ್ಲೀಟ್ ಆಗೈತಿ ಅದ್ರ ಜೊತೆ ಏನ್ರಪ್ಪ ಫ್ಯಾಮಿಲಿ ಅಂತ ನಾಳೆ ಎಲ್ಲ ಹೊಂಟಿದ್ರಿ ಅಂತಂದ್ರೆ 3 ಹನುಮಪ್ಪ ಅದಾವ ರೀ ಫ್ಯಾಮಿಲಿ ಆ್ಯಸ್ ಐ ಸೆಡ್ ಯು ಕಾಂತೇಶ ಮಾಂತೇಶ ಭ್ರಾಂತೇಶ ಅಂತ ಒಂದು ಒಂದು ಇದ್ರಾಗ ಬ್ಯಾಡಗಿ ಕಡೆ ಬರ್ತೈತಿ ರೀ ಗದರ ಮಂಡಲಿಗೆ ಹನುಮಪ್ಪ ಅದ್ರ ಜೊತೆ ಶಿಕಾರಿಪುರ ಕಡೆ ಒಂದು ಬರ್ತೈತಿ ಆಮೇಲೆ ಇನ್ನೊಂದು ಎಲ್ಲಿ ಬರ್ತೈತ್ರಿಪ್ಪ ಅಂತ ಶಿವಮೊಗ್ಗ ಕಡೆ ಬರ್ತೈತೆ ಅದು ಯಾವುದೋ ಹಂಸಬಾವಿ ಅಂತಂದು ಏನೋ ಅಲ್ಲಿ ಐತಿ ಅಲ್ಲಿಂದ ಐತದ ಹಂಸಬಾವಿ ಕಡೆ ಹಂಗೇನೋ ಐತದ ಅದ್ರ ಸಂಬಂಧ ಫಸ್ಟ್ ಯಾವುದು ಹೋಗ್ಬೇಕು ಅದು ಏನಂಗೆ ಗೊತ್ತಿಲ್ಲ ಮುಂಜಾನೆ 3 ಗಂಟೆ ಬಿಡು ಪ್ಲ್ಯಾನ್ ಆಗೈತೆ ನಂದು ಆ್ಯಂಡ್ ಯಾರ್ಯಾರು ಹೊಂಟೈತ್ರಿಪ್ಪ ಅಂತ ನಿಮ್ಗೆ ತೋರಿಸ್ತೈತಿ ಡಿಯೋ ಹೊಂಟೇವಿ ನಾವು ಡಿಯೋ ಯಾಕಂದ್ರೆ ಹೋದ ಸಲನೂ ಶಿಗ್ಗಾಂಕೋದಾಗ ನಾವು ಡಿಯೋ ಹೋಗಿದ್ವಿ ಈಗ ಡಿಯೋನೂ ಹೊಂಟೈತಿ ಯಾರ್ಯಾರು ಅಂತ ನಿಮ್ಗೆ ತೋರಿಸದಂತ ಆ್ಯಂಡ್ ಸ್ಟೇಡಿಯೋನ್ ಆಗಿರಿ ಇನ್ಕೆ ಚಾನಲ್ ಹೊಸ ಬರೋದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮಾಡಿಬೇಡ್ರಿ ದೇವ ನಾವು ಹೋಗಲ್ಲ ಆ್ಯಂಡ್ ಬರ್ರಿ ಫ್ಯಾಮಿಲಿ ಸ್ಟೇಡಿಯೋನ್ ಆಗಿರಿ ಸುಳ್ಳು ಮಾತಾಡೋದು ಬಿಡ ನಿನ್ನ ಲೈಕ್ ಹಂಗಿಲ್ಲ 50,000 ರೂಪಾಯಿ ಕೊಡೋ ಶೇರ್ವಾನಿ ತೊಗೊಂತೇನೆ ಈಗ ನಾನು ಮದುವೆ ಮಾಡಂತ ಹೇಳಿ ನಾನು ಬರೇ ಸುಳ್ಳು ಮಾತಾಡ್ತೈತ್ರಿ ಹೇಳಿದ್ ನನ್ನ ಹೇಳುದಕ್ಕೂ ಹೇಳಿದ ಮ್ಯಾಗದಕ್ಕೂ ಭಾಳ ಫರಕ್ ಐತಿ ಪ್ರತೀಕ್ಷಾ ಒಂದ್ ಸಲ ಏನು ಕೇಳಿಬಿಟ್ಟೆ ಪರ್ಸ್ ಮನೆಗೆ ಇಟ್ಟು ಹೋಗೇನ್ರ ಅದ್ರ ರೊಕ್ಕ ತಗೋಬೋದಿತ್ತಕ್ಕಿ ಅಕ್ಕಿ ತಗೊಂಡಿಲ್ಲ ಅಕ್ಕಿ ತಪ್ಪ ಫಸ್ಟ್ ಟೈಮ್ ಒಂದ್ ಸಲ ಚೇಗಿಷ್ಟೆ ಇನ್ನೊಮ್ಮಿಂದ ಏನ್ರ ಹೊಟ್ಟೆ ಹಸಿದ ಖಾಲಿ ಹೊಟ್ಟಿಲೇ ಇರ್ತೇನೆ ಹೊರತು ಈಕಿ ಕಡೆ ಮಾತ್ರ ರೊಕ್ಕ ಇಸ್ಕೊಳ್ಳೋದು ಅಂತ ಗ್ಯಾರಂಟಿ ಹೌದು ನಮ್ಮಪ್ಪಲ್ಲ ಮತ್ತೆ ಪಾಪ ಮೇರಿ ಜಾನ್ ಮೇರಿ ಅಷ್ಟ ಬಿಡ್ತೈತೆ ನಾನು ಆಗಂಗಿಲ್ಲ ತಮ್ಮ ಏನ್ಲೆ ಮತ್ತು ಭಯ ಅನ್ನಕತ್ತಿಯಲ್ಲ ಚೀಪ ಹರಕತೆ से नहीं सुधरेगा तू छी छी यार छी ಆಪ್ ಡೌನ್ಲೋಡ್ कर ಏನು ಅಂದ್ರೆ ಸೋನೆ ಬಂದಿದ ಚಿನ್ನಿ ಇವ ಹೆಂಗಾಗ್ಯಾನ ಟೊಳ್ಳು ಅಯ್ಯೋ ತೆಳಗಾಗ್ಯಾನ ಅದ್ರ ಹೈಟ್ ಆಗ್ಯಾನ ಸೋನೆ ನಮ್ಮ ಮನಿ ಒಳಗ ರೋಹಿತ್ ಮತ್ತೆ ಅಂತ ಹೇಳಿ ಬಂದ ರೋಹಿತ್ ಕುಸಗಲ್ದ ಬೀಜನ್ ಹೈಟ್ ಆಗ್ಯಾನ ನೋಡುವ ತೆಳ್ಳಗಾಗ್ಯಾನ ಆದ್ರೆ ಆ ಸೊಂಡಿದ್ ನೋವಾಗಿದ್ ಇನ್ನೂ ಮಟ ಐತಿ ನೋಡ ಅವಂಗ ಹೆಂಗೈತಿ
50 ತೊಲ 50 ಅಸ್ಲಿ ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಎಲ್ರಿ ಏನು ಚಪ್ಪಲು ಆ್ಯಂಡ್ ಎಲ್ಲಿ ಹೊಂಟೈತಿಪ್ಪ ಫ್ಯಾಮಿಲಿ ಅಂತಂದ್ರೆ ಗ್ಯಾರೇಜ್ಗೆ ಹೊಂಟೈತಿ ಆ್ಯಂಡ್ ನಮ್ಮ ಮನೆ ಹೊರಗೆ ಒಂದು ಬಂದೈತಿ ರೀ ಅದು ಏನೋ ಒಂದು ಐಟಮ್ ಬಂದೈತಿ ಏನ್ರಿಪ್ಪ ಅಂತ ನಮ್ಮ ಶಿರಾನ್ ಬಂದೈತಿ ಆ್ಯಂಡ್ ಫೈನಲಿ ರೆಡಿ ಆಗೈತಿ ಅದೇನೇನು ಸೆನ್ಸರ್ ಪ್ರಾಬ್ಲಮ್ ಇತ್ತಲ್ಲ ಅದ್ರ ಮ್ಯಾಗ ಅದು ಭಾಳ ಖರ್ಚು ಮಾಡಿಸೈತಿ ಆಲ್ಮೋಸ್ಟ್ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರ ಮ್ಯಾಗ ಹಾಂ ಭಾಳ 30,000 40,000 50,000 ಹಿಂಗೆ ಅಗಲ ಮೂಲಿ ಭಾಳ ಖರ್ಚು ಮಾಡೈತಿ ಬಟ್ ಗಾಡಿಗೆ ಒಂದು ಸ್ವಲ್ಪ ರೆಡಿ ಆಗೈತೆ ಅಂತ ರೆಡಿ ಆತಂತಂದ್ರೆ ಅದೊಂದು ಖುಷಿನೇ ಬೇರೆ ಆ್ಯಂಡ್ ಸ್ಪೀಕರ್ ಒಂದು ಪ್ರಾಬ್ಲಮ್ ಐತೆ ಸ್ಪೀಕರ್ ಒಂದಿಲ್ಲ ಅದು ಸಹ ಸ್ಪೀಕರ್ನ ರೆಡಿ ಮಾಡ್ತೈತಿ ಬಟ್ ಇವು ಇರಂಗಿಲ್ಲ ಹಿಂಗೆಲ್ಲ ಸೀನರ್ ಐತ್ರಿ ಹೊರ ನೋಡ್ರಿ ಮಸ್ತ್ ಇಲ್ಲ ಆ್ಯಂಡ್ ಬರ್ರಿ ಫ್ಯಾಮಿಲಿ ಈಗ ವಾಪಸ್ ಗ್ಯಾರೇಜಿಗೆ ಹೋಗ್ಬೇಕಂತ ಗ್ಯಾರೇಜಿಗೆ ಹೋಗಿ ಇವಂಗೆ ಅಲ್ಲಿ ಬಿಡ್ಬೇಕು ಇವ್ರ ಕಾರ್ ತೊಗೊಂಡು ನಾವು ಹೋಗ್ತಾನೆ ಆ್ಯಂಡ್ ಪೇಮೆಂಟ್ ಮಾಡ್ಬಾರ್ದಂತ ಎಲ್ಲ ರಿಪೇರ್ ಎಲ್ಲ ಕೂಡಿ 3,800 ಸಮಥಿಂಗ್ ಬಂದೈತಂತೆ ಲೆಟ್ಸ್ ಫ್ಯಾಮಿಲಿ ಸ್ಟೇಟ್ ಆಗಿರಿ ಆ್ಯಂಡ್ ಫ್ಯಾಮಿಲಿ ನೋಡಲ್ಲ ವಿಜನ್ ಗಾಡಿ ಇಲ್ಲಿ ರೆಡಿ ಐತಿ ಆ್ಯಂಡ್ ಗಾಡಿ ಪದ್ದ ಸರಿ ರೆಡಿ ಆಗೈತಿ ರೀ 2 ಗಾಡಿಗಳು ಆಲ್ಮೋಸ್ಟ್ ಕರೆಕ್ಟ್ ಆಗೈತಿ ಆ್ಯಂಡ್ ಇದ್ರದ್ದು ಇನ್ನೊಂದು ಸ್ವಲ್ಪ ಸೌಂಡ್ ಬರತೈತಿ ಆ್ಯಂಡ್ ಅದು ಏನಾಗ್ಬಿಟ್ಟೈತ್ರಿಪ್ಪ ಅಂತ ನಮ್ಮ ಮನ್ಯಾಗ ಇಲಿ ಅದಾವೆ ಆ ಇಲಿಂದ ಏನಾಗೈತಿ ರೀ ನೋಡ್ರಿ ಎಲ್ಲ ಪಾರ್ಟ್ಸ್ ಚೇಂಜ್ ಆಗ್ಯಾವ ಜಮ್ ಹರ್ನೆಸ್ ಅಂತ ಅದು ಪ್ಲಗ್ ಆ್ಯಂಡ್ ಪ್ಲೇ ಇದು ಎಲ್ಲೂ ಶೋರೂಮ್ನಾಗ ಇಲ್ಲ ಅನ್ನತ್ತಾರ ನಾ ಕುಚ್ಚಿ ಭೀ ಮತ್ತು ಶೋರೂಮ್ ಇದಕ್ಕೆ ಇಡ್ಬೇಕು ಹಳೆ ಗಾಡಿ ಐತಿ ಓಕೆ ಒಪ್ತೇನಿ ಅದ್ರ ಸಂಬಂಧ ಇಲ್ಲ 2 ಹುಬ್ಳಿ ಶೋರೂಮ್ ಟಾಟಾ ಶೋರೂಮ್ ಆತ ಟಾಟಾ ಶೋರೂಮ್ ಆತ ಅವ್ರು ಆ್ಯಕ್ಚುಲಿ ಎಲ್ಲ ಶೋರೂಮ್ ಮ್ಯಾಕ್ಸಿಮಮ್ ಹೆಂಗೆ ಮಾಡ್ತಾರೆ ಗೊತ್ತ್ರಿ ಗಾಡಿ ತಗೊಳ್ಳೋ ಮಟ್ಟ ಬೇರೆ ಮಾಡ್ತಾರೆ ಗಾಡಿ ತೊಗೊಂಡ ಮ್ಯಾಗ ಸರ್ವಿಸ್ ಟೈಮ್ ಹೆಂಗಿರ್ತ ಹಾಗ್ರಿ ಅಲ್ಲಿ ಐತ್ರಿ ಹಂಗ್ರಿ ಒಂದೇ ಇರ್ಬೇಕು ಇದ್ರೆ ಪೂರಾ ಎವ್ರಿ ಟೈಮ್ ರೂಢ ಇರ್ಬೇಕು ಇಲ್ಲ ಎವ್ರಿ ಟೈಮ್ ಸ್ವೀಟ್ ಇರ್ಬೇಕು ಒಂದು ಟೈಮಿಗೆ ಒಂದು ಮಾತಾಡಬಾರ್ದು ಅದು ಧಾರವಾಡದಾಗ ಹೆಂಗೆ ಮಾಡತ್ತಾರ ಇಲ್ರಿ ಆ ಗಾಡಿ ಸಾಮಾನು ಏನು ಸಿಗೋಂಗಿಲ್ರಿ ಅದ್ರ ಸಂಬಂಧ ಬರೀ ನಾವು ಸರ್ವಿಸ್ ಅಷ್ಟೇ ಮಾಡ್ತೀವಿ ರೀ ಹಂಗ್ರಿ ಇಲ್ರಿ ನಮ್ದ್ರಾಗ ಸರ್ವಿಸ್ ಅಷ್ಟೇ ಐತ್ರಿ ಗಾಡಿದೆಲ್ಲ ಮುಗ್ದೈತ್ರಿ ಅಂದ್ರೆ ಫೈನ್ ಹಂಗೆ ಮಾತಾಡೋದು ಇಟ್ ಡಸಂಟ್ ಲುಕ್ ಗುಡ್ಲಾ ಬರ್ರಿ ಕೆಲಸ ಎಲ್ಲ ಮುಗ್ದೈತಿ ಆ್ಯಂಡ್ ಸೀದಾ ಶಾಂತ ಆಗೈತೆ ನಮ್ಮ ಶಿರೋನ ಭಾಳ ನೋವಾಗಿತ್ತು ಅದಕ್ಕೂ ಮಾತಾಡ್ಸಿದ್ದಿಲ್ಲ ನಾವು ಭಾಳ ಈ ಪ್ರೀತಿ ಮಾಡೋಣ ಈಗ ಚಂದ ಪ್ರೀತಿ ಮಾಡೋಣ ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಈಗ ಜಸ್ಟ್ ಕಾರದು ರೆಡಿ ಆಗೈತಿ ಅದ ಖುಷಿಗೆ ಚಾ ಕುಡಿಯೋಕೆ ಹೋಗೋಣ ಗಾಂಧಿನಗರಿ ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಹೊರಗೆ ಹೋಗಿದ್ದೆ ನಾ ಹೊರಗೆ ಹೋಗಿ ವಾಪಸ್ ಮನೆಗೆ ಬರೋ ಮುಂದೊಮ್ಮೆ ಚಾ ಕುಡಿದಿದ್ದೆ ನಾ ಅಲ್ಲೇ ಇದ್ರಾಗ ಎಲ್ರಿಪ್ಪ ಅಂತ ಹೊರಗೆ ಅಲ್ಲಿ ಚಾ ಕುಡಿದು ಬಂದಿದ್ದೆ ಮನೆಗೆ ಬಂದ್ಕೊಳ್ಳಿ ಈಗ ಜಸ್ಟ್ ಚಾ ಕುಡಿದು ಹೊರಗೆ ಬಂದೆ ನಾನು ಈಗ ಮತ್ತೆ ನಮ್ಮ ಚಾ ಕುಡಿದೆ ಅಂತ ಅದಕ್ಕೆ ಬ್ಯಾಡ ಭಾಳ ಚಾ ಕುಡಿಬಾರ್ದೆ ಇಲ್ಲಿ ಬಂದ ನೋಡ್ರಿ ರಾಜವಲಿ ಅದರ ಸಂಬಂಧ ಬ್ಯಾಡ ಹಗಲ ಮುಗಲಿ ಚಾ ಕುಡಿದು ಬೇಡ ಅಲ್ಲೇ ಗಾಂಧಿನಗರ್ನಾಗ ನಾ ಅಲ್ಲೇ ಒಂದು ಸ್ವಲ್ಪ ನಿಂದಿರ್ತೇನೆ ಚಾ ಕುಡಿದು ಹೋಗ್ತಾನೆ ಸೀದಾ ಮನೆಗೆ ಬರ್ತಾನೆ ಲಸ್ಕೋ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಎಲ್ಲಿ ಬಂದಿದ್ರಿಪ್ಪ ಅಂತಂದ್ರೆ ಶೆಟ್ರ್ ಕಾಲನಿ ಆ್ಯಂಡ್ ನೋಡ್ರಿ ಇದ್ರದ್ದು ಹವಾ ಏನೋ ಕಡಿಮೆ ಐತಿ ಆಮ್ಯಾಗ ಅದು ಕೆಳಗಿಂದ ಚಸ್ಸಿ ಏನಾಗ್ಬಿಟ್ಟೈತ್ರಿ ಕೆಳಗಿಂದ ಆಲ್ಮೋಸ್ಟ್ ಜಂಗ್ ಆಗೈತೆ ಯಾಕಂದ್ರೆ ಇಟ್ ಬಿನ್ ಆಲ್ಮೋಸ್ಟ್ 14 ಇಯರ್ಸ್ ಅನಿಸ್ತೈತೆ ಅದ 2014 ಆ್ಯಂಡ್ ಕರೆಕ್ಟ್ 14 ವರ್ಷ ಆಯ್ತು ರೀ ಅದು ಕೆಳಗಿನ ಜಂಗ್ ಅದು ಹಿಡಿದು ಒಂದು ಸಲ ವರ್ಕ್ ಮಾಡ್ಸಿದ್ದು ನಾವು ಮತ್ತು ಇನ್ನೊಂದು ಸಲ ನಂಗೆ ಆಗ್ಬಾರ್ದು ಅಂತಂದು ಅವ್ರು ಏನಂದಾರಂತ ಇಲ್ಲೆಲ್ಲರೂ ಹಿಂಗೆ ನೀರು ನಿಂತಿರ್ತೈತೆ ರೀ ಅಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ KMF ಕಡೆ ಭಾಳ ಸಲ ನಿಂತಿರ್ತೈತೆ ಹಿಂಗೆ ನೀರು ಅದ್ರ ಸಂಬಂಧ ಅಂತಲ್ಲೆಲ್ಲ ಓಡಿಸ್ಬಾರ್ದಂತ ಅಲ್ಲೆಲ್ಲ ಗಾಡಿ ಹೊಡಿಬಾರ್ದಂತ ಇನ್ ಕೇಸ್ ಏನ್ರಿಪ್ಪ ಅಂತಂದ್ರೆ ಮಳೆದಾಗ ಹೊಡೆದ್ರೆ ನಡೀತದಂತೆ ಆದ್ರೆ ಅಲ್ಲಿ ನೀರದು ನಿಂತಲ್ಲಿ ಹೊಡಿಬಾರ್ದು ನಮಗೆ ಒಂದು ಸ್ವಲ್ಪ ಚಟ ಐತಿರಿ ನನಗೆ ಇವಂಗೆ ಒಂದು ಸ್ವಲ್ಪ ನೀರೆಲ್ಲ ನಿಂತಲ್ಲಿ ಹಾರಿಸೋದು ಬೊಂಗ್ ಅಂತ ಹೋಗಿ ಬಟ್ ಒಂದು ಸಲ ಏನಕ್ಕೈತಿ ಔಟ್ ಆಫ್ ಕಂಟ್ರೋಲ್ ಆಗುವಂಥ ಚಾನ್ಸಸ್ ಇರ್ತೈತಿ ಅದಕ್ಕಂತ ಅದು ಮಾಡಬಾರ್ದು ಅಂತ ಬಿಟ್ಟೈತಿ ನೀವು ಯಾರಂಗೆ ಸ್ಪೀಡ್ ನೀರ್ದಾಗ ಎಲ್ಲರ ಸ್ಪೀಡ್ ಹೋಗ್ಬೇಕಂತ ಮಾಡಿರಲ್ಲ ಮಾಡೋಕೋಬೇಡ್ರಿ ಯಾಕೆ ಹೈವೇದಾಗೋದು ಹೆಂಗಾಗಿರ್ತೈತಿ ಕೆಲವೊಂದು ಕಡೆ ಪೋಟೋಲ್ಸ್ ಇರ್ತಾವೆ ನಿಮ್ಗೆ ಗುರ್ತಾರಂಗಿಲ್ಲ ಅದೆಲ್ಲ ಏನೇನು ಇರ್ತೈತೆ ಅಂತ ಒಂದು ಸ್ವಲ್ಪ ದಡ್ಕಲಿ ಹಾಕಿದ್ರಿ ಇನ್ ಕೇಸ್ ಏನಾರ ನೀವು ನೀರು ನಿಂತಲ್ಲಿ ಸ್ಪೀಡ್ ಹೋಗ್ಬಿಟ್ರಿ ಅಂದ್ರೆ ಕಂಟ್ರೋಲ್ ಆಗಂಗೆ ಸೀಲ ಪಲ್ಟಿ ನೋಡ್ತೀವಿ ಫ್ಯಾಮಿಲಿ ಜೊತೆ ಇರ್ತೀವಿ ಪ್ಲೀಸ್ ಬಿ ಸೇಫ್ ಯಾಕಂತಂದ್ರೆ ನೀವು ನೋಡತ್ತೀರಿ ಎಷ್ಟೆಲ್ಲ ಕೆಟ್ಟ ಸುದ್ದಿ ಕೇಳಾಕತ್ತೇವೆ ನಾವು ಅದಕ್ಕೆ ಸುಮ್ಮನೆ ಏನು ಹೆಚ್ಚು ಕಮ್ಮಿ ಮಾಡ್ಕೋಬೇಡ್ರಿ ನೀವೇನು ಮಾಡ್ಕೋಬೇಡ್ರಿ ನಿಮ್ಮ ಮನೆಯವ್ರಿಗೂ ಮಾಡಕ್ಕೆ ಬಿಡಬೇಡ್ರಿ ಅದಕ್ಕೆ ಹೇಳ್ತೇನೆ ಸ್ಟೇಡಿನಾಗ ಫ್ಯಾಮಿಲಿ 2,000 years later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಬಂದೈತ್ರಿಪ್ಪ ಅಂತ ನಮ್ಮ ಅಪ್ಪಣ್ಣಗೆ ವಾಕ್ ಕರ್ಕೊಂಡು ಬಂದೈತಿ ಅಪ್ಪಣ್ಣ ಐತಿ ಇಲ್ಲಿ ನಮ್ಮ ಉಣಿ ಗುಂಡಿ ಐತಿ ಇಲ್ಲಿ ನಮ್ಮ ಅಪ್ಪಣ್ಣ ನೋಡ್ರಿ ಅವ ಏನೋ ಮಾಡತ್ತಾನ ಅದ್ರ ಸಂಬಂಧ ಎಲ್ಲ ಮಾಡೋದು ಮಟ್ಟ ಮಾಡಿ ಮಣ್ಣಿಗೆ ಬರ್ತಾನೆ ನೋಡ್ರಿ ಆ್ಯಂಡ್ ಫೈನಲಿ ಡಿಸೈಡ್ ಆಗೈತಿ ಎಲ್ಲೆಲ್ಲಿ ಹೋಗುದ್ರಿಪ್ಪ ಅಂತಂದ್ರೆ ಫಸ್ಟಿಗೆ ಯಾವ್ದು ಶಿವಮೊಗ್ಗಕ್ಕೆ ಹೋಗ್ಬೇಕಾಗೈತಂತ ಫಸ್ಟ್ ಅಲ್ಲಿ ಹೋಗ್ಬೇಕಂತ ಅಲ್ಲಿ ಹೋದ್ಮ್ಯಾಗ ನೆಕ್ಸ್ಟ್ ವಾಪಸ್ ಬ್ಯಾಡಗಿ ಬರ್ಬೇಕಂತ ಮತ್ತು ವಾಪಸ್ ಶಿಕಾರಿಪುರಕ್ಕೆ ಹೋಗ್ಬೇಕಂತ ಆ್ಯಂಡ್ 3 ಪ್ಲೇಸ್ ಡಿಸೈಡ್ ಆಗೈತದೆ ಒಂದೇ ದಿನದಾಗ ಅಲ್ಲಿ ಹೋಗಿ ಬಂದ್ರಿ ಅಂತಂದ್ರೆ ಹೆಂಗ್ರಿಪ್ಪ ಅಂತಂದ್ರೆ ಕಾಶಿ ಹೋದಷ್ಟು ಪುಣ್ಯ ಹತ್ತೈತಂತೆ ಒಂದೇ ದಿನದಾಗ ಅಂದ್ರೆ ಸೂರ್ಯ ಹುಟ್ಟೋಕೆ ಪೈಲ ಮನೆ ಬಿಟ್ಟಿರ್ಬೇಕು ಅದೇನು ಗುರುತಿಲ್ಲ ನಂಗೆ ಬಟ್ ಒಂದೇನೈತಿ ಸಂಜೆಗೆ ಸೂರ್ಯ ಮುಳುಗೋಕ್ಕಿಂತ ಪೈಲ 3 ದೇವ್ರ ದರ್ಶನ ಆಗಿರ್ಬೇಕಂತ ಬಟ್ ಈಗ ಒಂದು ನಾಳೆ ಸಂಡೇ ಐತಿ ಭಾಳ ಹೆವಿ ರಶ್ ಇರ್ತೈತಿ ಅದ್ರ ಸಂಬಂಧ 3 ಸ್ಟ್ರೆಚ್ ಕಂಪ್ಲೀಟ್ ಮಾಡ್ಬೇಕಂತ ಮಾಡೈತಿ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದು ಸ್ವಲ್ಪ ಜಲ್ದಿನ ಹೋಗ್ಬೇಕು ನಾವು ಲೈಕ್ ಅರೌಂಡ್ 100 ಸ್ಪೀಡ್ ಅದು ಒಂದು 89 ಹೊಡಿಬೇಕು 70 ಹೊಂಟೆ 60 ಹೊಂಟೆ ಅಂದ್ರೆ ಆಗಂಗಿಲ್ಲ ಅದು ಅದಕ್ಕೆ ಮುಂಜಾನೆ 3 ಗಂಟೆಗೆ ಬಿಡ್ಬೇಕಂತ ಮಾಡೈತಿ ಇಲ್ಲಿ 3 ಗಂಟೆಗೆ ಬಿಟ್ವಿ ಅಂತಂದ್ರೆ ಆಲ್ಮೋಸ್ಟ್ ವಿಲ್ ಬಿ ದೇರ್ ಅಟ್ ಐ ಗೆಸ್ 5 ಮಟ್ಟ ಇರ್ಬೋದು ಅಂತ ಮಾಡೈತಿ ಅಲ್ಲಿ 5 ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಸೀದಾ ಬ್ಯಾಡಗಿ ಬರೋದು ಬ್ಯಾಡಗಿ ಬಂದು ಮತ್ತು ವಾಪಸ್ ಶಿರಾಳಕೊಪ್ಪದಿಂದ ಬ್ಯಾಡಗಿಯಿಂದ ಮತ್ತು ಶಿಕಾರಿಪುರ ಹಿಂಗೈತ್ರಿ ಫ್ಯಾಮಿಲಿ ಫಸ್ಟಿಗೆ ಅಲ್ಲಿ ಭ್ರಾಂತೇಶ ಆಮ್ಯಾಗ ಇಲ್ಲೇ ಇಲ್ಲೇ ಶಾಂತೇಶ
ಅಲ್ಲೇ ಖಾಂತೇಶ ಹಿಂಗೇನೋ ಐತ್ರಿ ಅದು ಏನೋ ಐತ್ರಿ ಫ್ಯಾಮಿಲಿ ಅದ ನಮ್ಮ ಅಪ್ಪರಿಗೂ ಅಷ್ಟು ಗುರ್ತಾವಲ್ತೆ ನಮ್ಮ ಮಮ್ಮಿಗೆ ಗುರ್ತಾವಲ್ತೆ ಅದಕ್ಕೆ 3 ಅಂತೂ ಹೋಗ್ಬೇಕು. ಬಟ್ ಮ್ಯಾಕ್ಸಿಮಮ್ ಮಂದಿ ಏನು ಮಾಡ್ತಾರಂತೆ ಎಲ್ಲಕ್ಕಿಂತ ಫಸ್ಟಿಗೆ ಶಿರಾಳಕೊಪ್ಪಕ್ಕೆ ಹೋಗ್ತಾರಂತೆ, ಶಿವಮೊಗ್ಗ ಕಡೆಯವರು ಶಿರಾಳಕೊಪ್ಪಕ್ಕೆ ಹೋಗ್ತಾರಂತೆ. ಅಲ್ಲೇ ಶಿಕಾರಿಪುರ ಮುಗಿಸ್ಕೊಂಡು ಬ್ಯಾಡಿಗೆ ಬಂದುಬಿಡ್ತಾರೆ. ಸೊ ದಟ್ ಅಲ್ಲೆಲ್ಲ ಮುಗಿದ್ಬಿಡ್ತೈತಂತೆ. ಬಟ್ ಆ್ಯಕ್ಚುಲಿ ಏನೋ ಫಸ್ಟಿಗೆ ಅಲ್ಲಿ ಹೋಗಿ ಇಲ್ಲಿ ಬಂದು ಮತ್ತೆ ಅಲ್ಲಿ ಹೋಗ್ಬೇಕು. ಅಂದ್ರೆ ವಿ ಶೇಪ್ ಆಕೈತೆ, ಹಿಂಗೆ ಬಂದು ಹಿಂಗೆ ಹೋಗ್ಬೇಕಲ್ಲ, ಹಿಂಗೆಲ್ಲ ಸೀನ್ ಐತಿ. ಅದಕ್ಕೆ ನಾವು ಅದನ್ನು ಮಾಡ್ತೀವಿ ಅಂತ ನಾವು ಅಂತಂದೀವಿ. ಅದಕ್ಕೆ ಯಾರು ಹೊಂಟೇರಿಪ್ಪ ಅಂತ ನಾನು ಮಂದಾರ ಹೊಂಟೈತಿ. ಆ್ಯಂಡ್ ಏನಿಲ್ಲ ರೀ, ಈ ಬಡಕ್ಕೆ ನಾವು ಬ್ಲಾಗ್ ಎಡಿಟ್ ಮಾಡಕ್ಕೆ ಇಟ್ಟೀನಿ, ಅಪ್ಲೋಡ್ ಮಾಡ್ತೀನಿ ಈಗ. ಆ್ಯಂಡ್ ಎಲ್ಲ ಈ ಸಂಡೇನ ಲಾಸ್ಟ್ ಈ ವ್ಲಾಗ್ ಒಂದು ಸ್ವಲ್ಪ ಐ ಗೆಸ್ ಒಂದು ದಿನ ಮುಂದಿರ್ಬೇಕು ಅನ್ಸುತ್ತೆ ನಮ್ಮ ವ್ಲಾಗ್ ಒಳಗೆ. ಆ್ಯಂಡ್ ನೋಡ್ರಿ ಗಾಡಿದು ತೊಳಿಬೇಕಾಗೈತಿ, ಗಾಡಿ ಭಾಳ ಹೊಲ್ಸಾಗ ಗಾಡಿ ತೊಳಿದೈತಿ. ಇಲ್ಲಿ ಕಾಜಿ ಮಾಮನ ಕಾರ್ ಬಂದೈತಿ, ಅಲ್ಲಿ ನಮ್ಮ ಶಿರಾನ್ ಐತಿ, ಅಲ್ಲೇ ಇನ್ನೊಬ್ರು ಮಾಮನ ಕಾರ್ ಐತಿ, ಅದ್ರ ಜೊತೆ ಸ್ಕೂಟಿ ಬೈಕ್ ಯಾಕೆ ನಾಳೆ ವಾಶ್ ಐತಿ. ಎಲ್ಲ ಏನಾರು ಐತಿ ಬ್ಲಾಗ್ ಇಲ್ಲಿ ಏನು ಮಾಡ್ತೀನಿ. ಐ ಹೋಪ್ ನಿಮಗೆ ಐತಿ ಬ್ಲಾಗ್ ಸೇರ್ತಾನೆ ಮಾಡಿ, ನಿಮಗೆ ಸೇರ್ತಾನೆ. ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಪರಂಪರ ಮುಂದುವರ್ಸೋಣ. ಅದರಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ನಿಮ್ಮ ಬ್ಲಾಗ್ದಾಗ ತಪ್ಪಿಸಕ್ಕೆ ಲೆಸ್ ಚಾಪಿ ಸ್ಟೇ ಸೆಕ್ಸಿ. ಬಾಯ್ ಹಗ್ಗರ್ಲೆ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ